ಮರಣ ಮಳೆಗೆ ಬೆಚ್ಚಿ ಬಿದ್ದ ಬೆಂಗಳೂರು ಜನ 40ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ತಗ್ಗು ಪ್ರದೇಶಗಳಲ್ಲಿರೋ ಮನೆಗಳು ಕೂಡ ಜಲಾವೃತವಾಗಿದೆ. ಮಳೆ ನಿಂತ ಬಳಿಕ ಮನೆ ಕ್ಲೀನ್ ಮಾಡಲು ಜನರು ಹರಸಾಹಸ ಪಡ್ತಾ ಇದ್ದಾರೆ. ಲಗ್ಗೆರೆ, ಬನಶಂಕರಿ, ಹನುಮಂತ ನಗರ, ನಾಯಂಡಹಳ್ಳಿ ಹಾಗೆ ನಾಗವಾರ, ವಿಜಯನಗರದ ಕಡೆ ಸಾಕಷ್ಟು ಮಳೆಯಾಗಿದೆ. ಇನ್ನು ಮರಣ ಮಳೆಗೆ ಇಡೀ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಸಾಕಷ್ಟು ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ನೀವು ಕೂಡ ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಮಳೆಯಿಂದಾಗಿ ಬೃಹತ್ ಮರಗಳು ಕೂಡ ಉರುಳಿ ಬಿದ್ದಿರುವಂತದ್ದು. ಇನ್ನೊಂದು ಕಡೆ 50ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಕೂಡ ಉರುಳಿ ಬಿದ್ದಿರುವಂತದ್ದು. ಮಳೆ ನಿಂತ ಬಳಿಕ ಮನೆ ಕ್ಲೀನ್ ಮಾಡಲು ಕೂಡ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಜಸ್ಟ್ ಒಂದು ರೀತಿಯಾಗಿದ್ದು ಮರಣ ಮಳೆ ಅಂತ ಹೇಳ್ಬೋದು. ಬೇಸಿಗೆಯಿಂದ ಬಿಸಿಲಿನಿಂದ ಬೇಸತ್ತಿದ್ದ ಜನರಿಗೆ ಇವತ್ತು ಸಾಕಷ್ಟು ಮಳೆಯಾಗಿದೆ. ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಧರೆಗುರುಳಿದ ಮನೆಗಳು. ಮಲ್ಲೇಶ್ವರಂ, ನವರಂಗ, ವಿಜಯನಗರ ಭಾಗಗಳಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಸಂಜೆ ಸುರಿದ ಗಾಳಿ ಮಳೆ ಆರ್ಭಟಕ್ಕೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂತದ್ದು. ಮರಗಳ ತೆರವು ತಡವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅಡ್ಡ ರಸ್ತೆಗಳಲ್ಲಿ ಪ್ರಯಾಣ ಮಾಡ್ತಾ ಇರೋ ವಾಹನ ಸವಾರರು. ಮರಗಳು ಬಿದ್ದ ಪರಿಣಾಮವಾಗಿ ಇಡೀ ನಗರದಾದ್ಯಂತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮೆಜೆಸ್ಟಿಕ್, ಸಂಪಿಗೆ ರೋಡ್, ಹೊಸೂರು ರೋಡ್, ರಿಚ್ಮಂಡ್ ರೋಡ್ ಹಾಗೆ ಎಂಜಿ ರೋಡ್ ಸೇರಿ ವಿವಿಧೆಡೆ ಹಲವು ಭಾಗಗಳಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಮರಗಳು ಬಿದ್ದ ಪರಿಣಾಮವಾಗಿ ಇಡೀ ನಗರದಾದ್ಯಂತ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಮಳೆಯಿಂದ ಎಲ್ಲರೂ ಕೂಡ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾರೆ. ಅವರಿಗೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ನೋಡಿ, ಅಂಗಡಿ ಏನು ಬೆಂಗಳೂರು